ಇವಾಗ ಟ್ರಿಗ್ನಾಮೆಟ್ರಿ ಪಾಠ ಹೇಳ್ತೇನೆ. 10ನೇ ಕ್ಲಾಸಲ್ಲಿ ಇದು ತೀರಾ ಡಿಫಿಕಲ್ಟ್ ಮತ್ತು ಫುಲ್ಲು ಇಂಪಾರ್ಟೆಂಟ್ ಆಗಿರೋದು ಇದು. ಇದನ್ನು ಮಾಡಬೇಕು ಅಂದರೆ ಫಸ್ಟ್ ಯಾವುದ್ರಿಂದ ಶುರು ಆಯ್ತದ, ಪೈಥಾಗೊರಸ್ ಥಿಯರಮಿಂದ ಶುರು ಆಯ್ತದ. ಅದಕ್ಕೆ ಈ ಮೊದಲನೇ ಪಾಠದಲ್ಲಿ ಮೊದಲನೇ ಲೆಸನಲ್ಲಿ ಪೈಥಾಗೊರಿಯನ್ ಥಿಯರಮ್ ಹೇಳ್ಬಿಟ್ಟು ಅದ್ರ ನೆಕ್ಸ್ಟ್ ಇದರಲ್ಲಿ ಇದನ್ನು ಹೇಳ್ತಾ ಹೋಗ್ತೇನೆ. ಟ್ರಿಗ್ನಾಮೆಟ್ರಿದು ಬೇಸಿಕ್ ರೇಷಿಯೋ, ಆ್ಯಂಗಲ್ ರೇಷಿಯೋ, ಅದರಲ್ಲಿ ಇನ್ನೂ ದೊಡ್ಡ ದೊಡ್ಡ ಲೆಕ್ಕಗಳು ಹೆಂಗೆ ಮಾಡೋದು ಅಂತ. ಈಗ ಫಸ್ಟ್ ಏನು ಕೊಟ್ಟವ್ರೆ, ಈ ಸೈಡು 1 ಯೂನಿಟ್ಟು, ಈ ಸೈಡು 1 ಯೂನಿಟ್ ಅಂತ ಕೊಟ್ಬಿಟ್ಟು ಈ ಹೈಪಾಟೆನ್ಯೂಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಈ ಹೈಪಾಟೆನ್ಯೂಸ್ ಎಷ್ಟು ಅಂತ ಕಂಡುಹಿಡಿಯೋದು ಅಂದರೆ ಇದರಲ್ಲಿ ಯಾವ ಥರ, ಪೈಥಾಗೊರಿಯನ್ ಥಿಯರಮಲ್ಲಿ ಈ ಸೈಡ್ ಸ್ಕ್ವೇರು ಪ್ಲಸ್ ಈ ಸೈಡ್ ಸ್ಕ್ವೇರು ಎರಡು ಸೈಡ್ದು ಕೂಡಿದಾಗ ಅದ್ರ ಸಮ್ ಏನಾಗಿರ್ತದೆ, ಹೈಪಾಟೆನ್ಯೂಸ್ ಸ್ಕ್ವೇರ್ಗೆ ಈಕ್ವಲ್ ಆಗಿರ್ತದೆ. ಅದು ಅಲ್ಲಿಗೆ ಎಷ್ಟಾಯಿತು, 1 ಸ್ಕ್ವೇರ್ ಅಂದರೆ 1 ಪ್ಲಸ್ 1 ಸ್ಕ್ವೇರ್ ಅಂದರೆ ಅದು 1. ಇಲ್ಲಿ ಹೈಪಾಟೆನ್ಯೂಸ್ ಸ್ಕ್ವೇರ್ಗೆ ಇಲ್ಲಿ ಹೈಪಾಟೆನ್ಯೂಸ್ ಸ್ಕ್ವೇರ್ ಉಳಿದಿರ್ತದೆ. 1 ಪ್ಲಸ್ 1 2 ಆಯಿತು. ಇದು ಹೈಪಾಟೆನ್ಯೂಸ್ ಸ್ಕ್ವೇರು. ಈ ಸ್ಕ್ವೇರು ಈಕ್ವಲಿಂದ ಈ ಕಡೆ ಬಂದಾಗ ರೂಟ್ ಆಯ್ತದೆ, ರೂಟ್ 2 ಈ ಹೈಪಾಟೆನ್ಯೂಸ್ದು ಟೋಟಲ್ ವ್ಯಾಲ್ಯೂ ಇರೋದು. ಅದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ಮು, ಇದರಲ್ಲಿ ಏನಂತ ಕೊಟ್ಟವ್ರೆ, ಇನ್ನೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟವ್ರೆ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಈ ಸೈಡ್ ಲೆಂತು 1 ಯೂನಿಟ್ ಅಂತ ಕೊಟ್ಟವ್ರೆ, ಈ ಸೈಡ್ ಲೆಂತ್ 2 ಯೂನಿಟ್ ಅಂತ ಕೊಟ್ಟವ್ರೆ. ಇಲ್ಲೂ ಹೈಪಾಟೆನ್ಯೂಸ್ ಎಷ್ಟು ಅಂತ ಕಂಡುಹಿಡಬೇಕು. ಎಕ್ಸ್ ಅಂತ ತಗೋಬೋದು ಅದನ್ನು. ಈ ಸೈಡ್ ಸ್ಕ್ವೇರು ಈ ಸೈಡ್ ಸ್ಕ್ವೇರ್ನ ಕೂಡಬೇಕು. 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಮಾಡಿದಾಗ ಹೈಪಾಟೆನ್ಯೂಸ್ ಸ್ಕ್ವೇರ್ ಆಯಿತು. 2 ಸ್ಕ್ವೇರ್ ಅಂದರೆ 2 2 4. ಅಲ್ಲಿಗಿದು 4 ಪ್ಲಸ್ 1 ಸ್ಕ್ವೇರ್ ಅಂದರೆ ಎಷ್ಟು, 1 1 1. ಇಷ್ಟು ಮಾಡಿದಾಗ ಹೈಪಾಟೆನ್ಯೂಸ್ಗೆ ಎಕ್ಸ್ ಸ್ಕ್ವೇರು. 4 ಪ್ಲಸ್ 1 5, 5 ಈಕ್ವಲ್ ಟು ಎಕ್ಸ್ ಸ್ಕ್ವೇರು. ಸ್ಕ್ವೇರ್ ಆ ಕಡೆ ಹೋದರೆ ರೂಟ್ ಆಯ್ತದೆ, ರೂಟ್ 5 ಈಕ್ವಲ್ ಟು ಎಕ್ಸು. ಅಲ್ಲಿಗೆ ಈ ಹೈಪಾಟೆನ್ಯೂಸ್ ವ್ಯಾಲ್ಯೂ ಎಷ್ಟು, ರೂಟ್ 5 ಯೂನಿಟ್ಟು. ಅದೇ ಥರ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೊಟ್ಟವ್ರೆ. ಇಲ್ಲೂ ಹೈಪಾಟೆನ್ಯೂಸ್ನ ಕಂಡುಹಿಡಿಯೋದು. ಇಲ್ಲೇನಂತ, ಈ ಸೈಡ್ ಲೆಂತು 3 ಯೂನಿಟ್ಟು, ಈ ಸೈಡ್ ಲೆಂತು 4 ಯೂನಿಟ್ಟು. ಇದ್ರದ್ದು ವೈ ಅಂತ ಹೈಪಾಟೆನ್ಯೂಸ್ ಎಷ್ಟು ಅಂತ ಕಂಡುಹಿಡಬೇಕು. ಎಕ್ಸ್ ಅಂತ ತಗೊಳ್ಳೋದು ಹೈಪಾಟೆನ್ಯೂಸ್ನ. ಇವಾಗ ಅದೇ ಥರ 3 ಸ್ಕ್ವೇರು ಪ್ಲಸ್ 4 ಸ್ಕ್ವೇರು ಈಕ್ವಲ್ ಟು ಈ ಹೈಪಾಟೆನ್ಯೂಸ್ ಎಷ್ಟು, ಎಕ್ಸು, ಅದು ಎಕ್ಸ್ ಸ್ಕ್ವೇರು. 3 ಸ್ಕ್ವೇರ್ ಅಂದರೆ 3 3 9. ಆಮೇಲೆ ಪ್ಲಸ್ 4 ಸ್ಕ್ವೇರ್ ಅಂದರೆ 4 4 16 ಈಕ್ವಲ್ ಟು ಈ ಎಕ್ಸ್ ಸ್ಕ್ವೇರು. 9 ಪ್ಲಸ್ 16 ಎಷ್ಟಾಯ್ತು, 25 ಈಕ್ವಲ್ ಟು ಎಕ್ಸ್ ಸ್ಕ್ವೇರು. ಸ್ಕ್ವೇರ್ ಆ ಕಡೆ ಹೋದರೆ ರೂಟ್ ಆಯ್ತದೆ, ರೂಟ್ 25 ಈಕ್ವಲ್ ಟು ಎಕ್ಸು. 25ನ 5 ಸ್ಕ್ವೇರ್ ಅಂತ ಬರಿಬೋದು. 5 5 25 ಆಗಿರೋದ್ರಿಂದ ರೂಟ್ ಆಫ್ 5 ಸ್ಕ್ವೇರ್ ಈಕ್ವಲ್ ಟು ಎಕ್ಸು. ಸ್ಕ್ವೇರ್ ರೂಟ್ ಆಯಿತು ಅಲ್ಲೇ, ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ ಎಕ್ಸ್ ಈಕ್ವಲ್ ಟು 5. ಇದು ಕಾಮನ್ ಎಕ್ಸಾಂಪಲ್. ಇದು ಎಲ್ಲ ಪ್ರಾಬ್ಲಮಲ್ಲೂ ಪೈಥಾಗೊರಸ್ ಥಿಯರಮಲ್ಲಿ ಮೊದಲನೇದು ಇದು ಕೊಟ್ಟಿರ್ತಾರೆ. 3 4 5 ಪರ್ಫೆಕ್ಟು ರೈಟ್ ಟ್ರಯಾಂಗಲ್ ಫಾರ್ಮ್ ಮಾಡೋ ಸೈಡ್ಗಳು. ಅದೇ ಥರ ಇನ್ನೊಂದು ಪ್ರಾಬ್ಲಮ್ ತಗೊಂಡ್ರೆ ಇಲ್ಲಿ ಹೈಪಾಟೆನ್ಯೂಸ್ ಕೊಟ್ಟಿರ್ತಾರೆ 3 ಯೂನಿಟ್ಟು, ಇದನ್ನು ಕೊಟ್ಟಿರ್ತಾರೆ ಈ ಒಂದು ಸೈಡು 2 ಯೂನಿಟ್ಟು. ಇದನ್ನು ಅಂತ ಕಂಡುಹಿಡಿಬೇಕು ಇನ್ನೊಂದು ಸೈಡ್ನ. ಇವಾಗಲೂ ಅದೇ ಫಾರ್ಮುಲಾ ಉಪಯೋಗಿಸ್ಬೇಕು. ಯಾವ ಥರ ಅಂದರೆ ಎಕ್ಸ್ ಸ್ಕ್ವೇರು ಪ್ಲಸ್ 2 ಸ್ಕ್ವೇರು ಈಕ್ವಲ್ ಟು 3 ಸ್ಕ್ವೇರು. 2 ಸ್ಕ್ವೇರ್ ಅಂದರೆ ಎಷ್ಟು, 2 2 4. 3 ಸ್ಕ್ವೇರ್ ಅಂದರೆ 3 3 9. ಇದು ಎಕ್ಸ್ ಸ್ಕ್ವೇರು ಪ್ಲಸ್ 2 ಸ್ಕ್ವೇರ್ 4. 3 ಸ್ಕ್ವೇರ್ ಅಂದರೆ 3 3 9. ಈ 4 ಆ ಕಡೆ ಹೋದರೆ ಎಷ್ಟಾಯಿತು, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 9 ಮೈನಸ್ 4, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 5. ಈ ಸ್ಕ್ವೇರ್ ಆ ಕಡೆ ಹೋದಾಗ ರೂಟ್ ಆಯ್ತದೆ, ಅದು ರೂಟ್ 5. ಅಲ್ಲಿಗೆ ಈ ಸೈಡ್ ಲೆಂತ್ ಎಷ್ಟು, ರೂಟ್ 5. ಈ ಥರ ಯಾವುದು ಬೇಕಾದರೂ ಕಂಡುಹಿಡಿಬೋದು. ಈ ಸೈಡ್ ಕೊಟ್ಟಿಲ್ಲ, ಈ ಸೈಡ್ ಕೊಟ್ಟಿಲ್ಲ, ಇನ್ನೊಂದು ಸೈಡ್ ಕೊಟ್ಟಿಲ್ಲ ಅಂದರೂ ಒಂದು ಗೊತ್ತಿದ್ರೆ ಕಂಡುಹಿಡಿಬೋದು. ಇದು ಪೈಥಾಗೊರಿಯನ್ ಥಿಯರಮು. ಇದಾದ ಮೇಲೆ ಈ 3 ಸೈಡ್ಗಳನ್ನು ಬೇರೆ ಥರ ನೇಮ್ ಮಾಡ್ತಾರೆ. ಅಲ್ಲಿಂದ ಇದು ಶುರು ಆಯ್ತದೆ. ಒಂದು ಆ್ಯಂಗಲ್ನ ತೀಟಾ ಅಂತ ತಗೊಂಡ್ರೆ ಈ ತೀಟಾ ಕೆಳಗಡೆ ಇರೋದು ಇದು ಹೈಪಾಟೆನ್ಯೂಸ್ ಯಾವಾಗಲೂ ಹಂಗೆ ಉಳಿದಿರ್ತದೆ. ಈ ಕೆಳಗಡೆ ಇರೋ ಸೈಡ್ನ ಏನಂತ ಕರೀತಾರೆ, ಅಡ್ಜಸೆಂಟ್ ಸೈಡು. ಈ ತೀಟಾಗೆ ಆಪೋಸಿಟ್ ಇರೋದನ್ನ ಆಪೋಸಿಟ್ ಸೈಡ್ ಅಂತ ಕರೀತಾರೆ. ಆ 3ನೇ ಬೇರೆ ಬೇರೆ ಕಾಂಬಿನೇಷನಲ್ಲಿ ಡಿವೈಡ್ ಮಾಡಿದ್ರೆ 6 ಬೇರೆ ಬೇರೆ ಟ್ರಿಗ್ನೋಮೆಟ್ರಿಕ್ ಸೈನ್ಗಳಾಯ್ತದೆ. ಅದೇ ಬೇರೆ ಬೇರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋದು. ಆಪೋಸಿಟ್ ಬೈ ಹೈಪಾಟೆನ್ಯೂಸ್ಗೆ ಸೈನ್ ತೀಟಾ, ಇದು ಅಡ್ಜಸೆಂಟ್ ಬೈ ಹೈಪಾಟೆನ್ಯೂಸ್ಗೆ ಕಾಸ್ ತೀಟಾ, ಆಪೋಸಿಟ್ ಬೈ ಅಡ್ಜಸೆಂಟ್ಗೆ ಟ್ಯಾನ್ ತೀಟಾ.
ಅದೇ ಉಲ್ಟಾ ಬಂದರೆ ಹೈಪಾಟೆನ್ಯೂಸ್ ಬೈ ಆಪೋಸಿಟ್ಗೆ ಕೊಸಿಕೆಂಟ್ ತೀಟಾ, ಹೈಪಾಟೆನ್ಯೂಸ್ ಬೈ ಅಡ್ಜಸೆಂಟ್ಗೆ ಸೀಕೆಂಟ್ ತೀಟಾ, ಅಡ್ಜಸೆಂಟ್ ಬೈ ಆಪೋಸಿಟ್ ಮಾಡಿದ್ರೆ ಆವಾಗ ಕಾಟ್ ತೀಟಾ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಬಾಯ್.